ಇಲ್ಲ. ಈಗ ಇವತ್ತು ಕಾಫಿ ಬೆಳೀತಾ ಇದೆ, ಮತ್ತೇನು ಬೆಳೀತಾ ಇದೆ, ಮಾಲ್ ಪ್ರಾಕ್ಟೀಸಿಂಗ್ ನಡೆದಿದ್ದಾವೆ, ಕಾಂಪಿಟೇಟಿವ್ ಎಕ್ಸಾಮ್ ತೆಗೆಸಿ ಮಾಲ್ ಪ್ರಾಕ್ಟೀಸಿಂಗ್ ನಡೆದಿದ್ದಾವೆ. ಅದಕ್ಕಾಗಿ ನೀವು ಗೂಡದಾಳ ಹಾಕೊಂಬರ್ಬೇಡ್ರಿ, ಜಲಮಾರ ಹಾಕೊಂಬರ್ಬೇಡ್ರಿ, ಮೂಗ್ಬಟ್ಟು ಇಟ್ಕೊಂಬರ್ಬೇಡ್ರಿ, ಕೆಂಪ ಬಟ್ಟೆ ಇಟ್ಕೊಂಬರ್ಬೇಡ್ರಿ, ಯಾಕೆ ಇದೆಲ್ಲ ಡಿವೈಸಸ್ ಇಟ್ಕೊಂಬಂದು ನೀವು ಗದ್ದಲ ಮಾಡ್ತೀರಿ ಅಂತೇಳಿ ಇವೆಲ್ಲನೂ ಇವತ್ತು ಮಾರ್ಗದರ್ಶಿಗಳು ಡೈರೆಕ್ಷನ್ಸ್ ಬಂದಿದ್ದಾವೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟದ ಕಾರಣದ ಭ್ರಷ್ಟಾಚಾರ ಹೆಚ್ಚಾಗಿದೆ. ತುಡುಗ ಬರೆಯುವಂಥವ್ರು, ಕಾಫಿ ಬರೆಯುವಂಥವ್ರು ಭಾಳ ಆಗಿದ್ದಾರೆ ಅಂತ ಇವತ್ತು ತಪ್ಪಿಸೋದಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು? ಇವತ್ತು ಖುಷಿಯಿಂದ ನೀವು ಹೇಳ್ತಾ ಇದ್ದೀರಿ, ಅದನ್ನು ದೊಡ್ಡ ಪ್ರಚಾರ ಮಾಡ್ತಾಯಿದ್ವಿ, 1,000 ಉದ್ಯೋಗ ಕೊಟ್ಟಿರಿ ಅಂತ. ಅಲ್ಲ ರೀ, ಇದನ್ನು ನಮ್ಮ ಮೋದಿಯವ್ರು ಮಾಡಿದಂಗೆ ಮಾಡ್ತಾ ಇದ್ದೀರಲ್ಲ ನೀವು. ಯಾವುದು ರೈಲ್ವೆ ಇಲಾಖೆ ಆಗೋ ಅಲ್ಲಿ ಇನ್ನೊಂದು 50,000 ಮೋದಿಯವ್ರು ಕೊಟ್ಟರು, ಅವ್ರು ಯಾಕೆ ಕೊಡ್ಬೇಕು ರೀ? ಸ್ವಾಯತ್ತ ಸಂಸ್ಥೆಗಳಿಂದ ಅವ್ರು ಆಯ್ಕೆ ಮಾಡಲಿ, ಅದು ಪ್ರಕ್ರಿಯೆ ಅದೊಂದು. ನಿಮಗೂ ಅಷ್ಟೇ ನಾವು ಲಂಚ್ ಇಲ್ಲದೆ ಕೊಟ್ಟಿವ್ರಿ ಅಂತ ನೀವು ಹೇಳ್ಕೊಡೋದು ಏನು ಅವಶ್ಯಕತೆ ಐತೆ? ಅದು ಹಾಗಾಗಿ ಎಲ್ಲರೂ ಕೊಟ್ಬಿಡ್ರಿ, ಲಂಚ್ ಅಲ್ಲಿ ಚಲೋ ಎಕ್ಸಾಮ್ ಮಾಡಿದ್ರಿ ನೀವು ಮಾಡಿರಿ. KPSC ತೆಗೆದು ಹಾಕಿಬಿಡ್ರಿ ಅದನ್ನು. KPSC ಅದಕ್ಕೆ ಬೇಕಾಗಿದೆ, ಮತ್ತು ನೀವು UPSC ಅದಕ್ಕೆ ಬೇಕಾಗಿದೆ. ಎಲ್ಲರ ಯೋಗ್ಯರು ಇವರು ಆಯ್ಕೆ ಮಾಡಲಿ, ನೀವು ಅಲ್ಲಿ ಮೋದಿ ಆಯ್ಕೆ ಮಾಡಲಿ, ನೀವು ಇಲ್ಲಿ ಸಿದ್ದರಾಮಯ್ಯವರು ಆಯ್ಕೆ ಮಾಡಲಿ. ನಾನು ಹೇಳೋದು ಇಷ್ಟೇ ಉದ್ದೇಶ. KPSC ಇನ್ನಷ್ಟು ಬಲಿಷ್ಠ ಮಾಡಿರಿ, ಅಲ್ಲಿ ತುಳುಗರೆಲ್ಲ ಹೊರಗೆ ಹಾಕಿರಿ, ಅಲ್ಲಿ ರಾಜಕಾರಣಿಗಳನ್ನ ಹೊರಗೆ ಹಾಕಿರಿ, ಅಲ್ಲಿ ಅಧ್ಯಕ್ಷ ಬೇಕಾಗಿಲ್ಲ ರೀ, ಏನು ಅವಶ್ಯಕತೆ ಇಲ್ಲ. 3 ವರ್ಷಕ್ಕೊಮ್ಮೆ ಅಲ್ಲಿ ಮೇಲ್ ಅಧಿಕಾರಿ ಕಿತ್ತಾಕ್ರಿ, ಕಿತ್ತಾಕಿ ಬಿಡೋದು ಅವ್ರನ್ನ. ಮತ್ತು ಅಲ್ಲಿ ಒಳಗಿದ್ದಂಥ ಅಲ್ಲಿ ಏನು ಕ್ಲರ್ಕ್ ಆಗಿರ್ಬೋದು ಅಥವಾ ಅಲ್ಲಿ ಸಿಬ್ಬಂದಿ ಮತ್ಯಾವುದೋ ಆಗಿರ್ಬೋದು, ಅವರೆಲ್ಲ 2 ವರ್ಷಕ್ಕೆ ಬೇರೆ ಟ್ರಾನ್ಸ್ಫರ್ ಮಾಡಿಬಿಡೋದು, ಚೇಂಜ್ ಮಾಡ್ತಾ ಇರೋದು. ಭ್ರಷ್ಟಾಚಾರಗಳಿಗೆ ತೀವ್ರ ಶಿಕ್ಷೆ ಕೊಡಿಸೋದು. ಯಾಕೆ ಭ್ರಷ್ಟಾಚಾರ ಉಳಿತದ ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು? ಮತ್ತು ಶಿಕ್ಷಕರಿಗೆ ಪರ್ಮನೆಂಟ್ ಮಾಡಿ ಒಂದು ಪೇಮೆಂಟ್ ಫಿಕ್ಸ್ ಮಾಡಿ ಅದಕ್ಕೊಂದು ಬೇರೆ ಇನ್ನೂ ಲಾವ್ ಮಾಡಿರಿ. ಅದಕ್ಕೆ ಎಲ್ಲಪ್ಪ ಇಷ್ಟೊಂದು ಪೇಮೆಂಟ್ ಇಷ್ಟ ಆಗ್ತದೆ, ಇಷ್ಟು ಸರ್ವಿಸ್ ಇಷ್ಟು ಅಂತ ಇರ್ರಿ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬೇಕಾಗಿದೆ. ಇವತ್ತು ನೋಡಿರಿ, ಪ್ರೈವೇಟ್ದೊಳಗೆ 4,000, 3,000, 5,000 ದುಡಿತಾ ಇದ್ದಾರೆ ಮಕ್ಕಳ. ಅವ್ರಿಗೆ